ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಕೆಲವೊಂದು ಕಮೆಂಟಲ್ಲಿ ನಾನು ಸಮೇತ ನೋಡ್ತಾ ಇದ್ದೆ, RS200ನ ರಿವ್ಯೂ ಮಾಡಿ ಬ್ರೋ ಅಂತ. ನೀವು ಕೇಳಿರ್ಬೋದು RS NS ಅಂತ. ಎರಡರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ನಾನು ಮೆಜಾರಿಟಿ ಎಲ್ಲ ವೀಡಿಯೋಸಲ್ಲಿ ಹೇಳ್ತೀನಿ. ನೇಕೆಡ್ ಸ್ಪೋರ್ಟ್ಸ್ ಅಂತ, RS ಅಂದರೆ ರೇಸ್ ಸ್ಪೋರ್ಟ್ಸ್ ಅಂತ. R15 ಕಂಪೇರ್ ಮಾಡೋಕ್ಕಾಗಲ್ಲ, ಯಾಕೆಂದರೆ R15ಗೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ. R15 CC ಆಗಿರ್ಬೋದು ಅಥವಾ ಸೀಟಿಂಗ್ ಪೊಸಿಷನ್ ಆಗಿರ್ಬೋದು, ತುಂಬ ಕಂಪ್ಲೀಟಾಗಿ ಸ್ಮೂತಾಗಿದೆ ಮಾತ್ರ. ಚೆನ್ನಾಗಿದೆ. 2015ರಲ್ಲಿ ಈ ಗಾಡಿ ಲಾಂಚ್ ಆಗಿದ್ದು. SS400ನ 2014ಅಲ್ಲಿ ಲಾಂಚ್ ಮಾಡಬೇಕು ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಬಟ್ ತುಂಬ ರೀಸನ್ಸಿಂದ ಆ ಗಾಡಿ ಲಾಂಚ್ ಆಗಲ್ಲ. ಅದನ್ನೇ RS200 ಅಂತ ಮಾಡಿ ಈ ಗಾಡಿನ ಬಿಡ್ತಾರೆ. ಸೊ ಗಂಟು ತುಂಬ ಸರಿ ಇಲ್ಲ. ವಿಕ್ಸ್ನ ಗೋಲಿ ತಗೊಳ್ಳಿ, ಕಿಚ್ಕಿಚ್ನಿಂದ ಹೆಚ್ಚು ಆರಾಮ ಪಡಿ. ದಯವಿಟ್ಟು ಏನಾದರೂ ಮಿಸ್ಟೇಕ್ ಇದ್ರೆ ಕ್ಷಮಿಸಿ. ಹಾಯ್ ಹಲೋ ನಮಸ್ಕಾರ ಬಾಸವನ್, ನಾನು ಮಾತಾಡ್ತೀನಿ ನಿಮ್ಮ ಮಿಸ್ಟರ್ ಫೋಟೋ. ಇವತ್ತು ನಾವು ನೋಡ್ತಾ ಇದ್ದೀವಿ RS200. ಇದರ ಇಂಜಿನ್ ಸ್ಪೆಸಿಫಿಕೇಶನ್ ನೋಡೋದಾದರೆ ನಿಮಗೆ 200cc ಇಂಜಿನ್ ಬರುತ್ತೆ. ನೆಕ್ಸ್ಟ್ ನಾರ್ಮಲ್ ಆಗಿ 4 ಸ್ಟ್ರೋಕು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ ಇದರಲ್ಲಿ. ಮತ್ತು ಇದರಲ್ಲಿ ಟ್ರಿಬಲ್ ಸ್ಪಾರ್ಕ್ ಇರುತ್ತೆ. ಓಕೆ, ಬನ್ನಿ RS200 ಟಾಪ್ ಸ್ಪೀಡ್ ಎಷ್ಟೋಗುತ್ತೆ ಅಂತ ನೋಡೋಣ. ಗಾಡಿನೆಲ್ಲ ಓಡಿಸ್ಬೇಕಾದ್ರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ಬಿ ಸೇಫ್, ಬಿ ರೆಸ್ಪಾನ್ಸಿಬಲ್. ನಲವತ್ತೆಂಟು, ಎರಡನೇ ಗೇರ್ 66, ಮೂರನೇ ಗೇರಲ್ಲಿ 78, ನಾಲ್ಕನೇ ಗೇರ್ 109, ಐದನೇ ಗೇರಲ್ಲಿ 125, 129, ಆರನೇ ಗೇರಲ್ಲಿ 131, 132, ಕಮಾನ್ 136, 138 ಶಫಲ್ ಆಗ್ತಾ ಇದೆ. ಆರಾಮ ಚೆಚ್ಚಾಡ್ಕೊಂಡು ನೋಡಿಬೋದು ಈ ಗಾಡಿನ. ಜಪಾನ್ ಗಾಡಿಗಳಾಗ್ಲಿ, ಆಸ್ಟ್ರೇಲಿಯಾ ಗಾಡಿಗಳಾಗ್ಲಿ ಬಂದು ಸಮೇತ 200 ಸೆಗ್ಮೆಂಟಲ್ಲಿ RS200ನ ಮೀಸೋ ಗಾಡಿಗಳು ಇನ್ನೂ ಬಂದಿಲ್ಲ. ಇಷ್ಟೇ ಕಾಂಪಿಟೇಷನ್ ಕೊಟ್ರು RS ಕಾಂಪಿಟೇಷನ್ ಕೊಡಕ್ ಆಗದೇ ಇಲ್ಲ. ಈಗಲೇ 40 ರೀಚ್ ಆಗಿದೆ ನಿಮ್ ಕಣ್ಣು ಮುಂದೆನೆ. ಅಂದ್ರೆ ನಿಯರ್ಲಿ ಏನಿಲ್ಲ ಅನ್ನೋ BS3 170 ಆದ್ರೂ ಆರಾಮ ರೀಚ್ ಮಾಡ್ಬೋದು. ಇದ್ರ ಫ್ರಂಟ್ ನಲ್ಲಿ ಬಂದ್ಬಿಟ್ರೆ ನಿಮಗೆ ಮುಂದೆ 2 ಮಿರರ್ಸ್ ಕಾಣಿಸ್ತಾ ಇರ್ಬೋದು. ನಿಮಗೆ ನಾರ್ಮಲ್ ಆಗಿ ಒಂದು ಗೂಳಿ ಲುಕ್ ಕಾಣಿಸ್ದಂಗೆ ಅನ್ಸುತ್ತೆ. ಇದನ್ನ ಓಪನ್ ಮಾಡ್ಕೋಬಹುದು. ಮತ್ತೆ ಇದ್ರ ರೊಟೇಷನ್ ನೀವು ನೋಡಿರ್ಬೋದು, 360 ಡಿಗ್ರಿಯಲ್ಲೂ ಕೂಡ ಈ ಮಿರರ್ಸ್ ರೊಟೇಟ್ ಆಗುತ್ತೆ. ಫ್ರಂಟ್ ನಲ್ಲಿ ಬಂದ್ಬಿಟ್ಟು ಬೈಬ್ರೆ ಮತ್ತೆ ಈ ಬ್ಯಾಕ್ ನಲ್ಲಿ ಬಂದ್ಬಿಟ್ಟು ಬೈಬ್ರೆ, ಎರಡು ಕೂಡ ಡ್ಯುಯಲ್ ಚಾನಲ್ ABS ಕೊಡ್ತಾರೆ. 2018 ವರೆಗೂ ನಾರ್ಮಲ್ ಇದ್ರಲ್ಲೇನು ABS ಇರಲಿಲ್ಲ. ಬಟ್ 2018 ಆದ್ಮೇಲೆ ಈ ಗಾಡಿಯಲ್ಲಿ ಕಂಪಲ್ಸರಿ ABS ಇರಲೇಬೇಕು ಅಂತ ಆರ್ಡರ್ ಬಂತು. ಸೊ ಅದಕ್ಕೋಸ್ಕರ ಅವಾಗಿಂದ ಈ ಗಾಡಿಯಲ್ಲಿ ಡ್ಯುಯಲ್ ಚಾನಲ್ ABS ಕೊಡ್ತಾರೆ. ಮತ್ತೆ ಈ ಗಾಡಿ ಮೋಸ್ಟ್ ಆಫ್ ಆಲ್ ನೀವು ಯಾವುದೇ ಶೋರೂಮಲ್ಲಿ ನೋಡಿರ್ಬೋದು, ಒಂದು ಪ್ರೀಮಿಯಂ ಗಾಡಿ ಆಗಿರೋದ್ರಿಂದ ಯಾವ ಶೋರೂಮಲ್ಲೂ ಕೂಡ ಸ್ಟಾಕ್ ನಿಲ್ಲಿಸಿರೋದಿಲ್ಲ. ಇದನ್ನು ಬುಕ್ ಮಾಡಿ ಎಷ್ಟೋ ಜನ ವೆಯ್ಟಿಂಗ್ ಪೀರಿಯಡಲ್ಲಿ ಕಾದು ಈ ಗಾಡಿನ ತಗೊತಾರೆ. ಅಂದರೆ ಇದು ನಿಮಗೆ ಅನಿಸಿರ್ಬೋದು ಈ ಗಾಡೀಲಿ ಇರೋ ಕ್ರೇಜ್ ಇಷ್ಟು ಅಂತ. ನೆಕ್ಸ್ಟ್ ಸಸ್ಪೆನ್ಷನ್ ನೋಡೋದಾದ್ರೆ ಫ್ರಂಟ್ನಲ್ಲಿ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ಆಗಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಬ್ಯಾಕ್ನಲ್ಲಿ ಮೋನೋಕ್ರಾಸ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇರುತ್ತೆ. ಮೆಜಾರಿಟಿ ಈ ಗಾಡಿನ ರೇಸ್ ಟೂರಿಂಗ್ಗೋಸ್ಕರ ಮಾಡ್ತಾರೆ. ಇಷ್ಟೇ ದೂರ ಓಡಿದೆ ಒಂದೇ ಸ್ಟ್ರೆಚ್ಚಲ್ಲಿ ನಿಯರ್ಲಿ ನಿಮಗೆ ಒಂದು 300 ಕಿಲೋಮೀಟರ್ ಈಸಿಯಾಗಿ ಕ್ರೂಸ್ ಮಾಡಿದ್ರು ಸಮೇತ ಯಾವುದೇ ಥರ ನೋವು ಬರಲ್ಲ. ಒಂದು ಚೂರು ವೈಬ್ಲಿಂಗ್ ಇಲ್ಲ ಈ ಗಾಡೀಲಿ. ಸಗದ ಮಾಡಿದ್ದಾನೆ. ಓಕೆ, ಇವೆರಡು ಬಂದ್ಬಿಟ್ಟು ಐಬ್ರೋ ಥರ ಕಾಣಿಸ್ತಿದೆ. ಇವೆರಡು 2 ಕಣ್ಣು, ಈ ಕಡೆ 2 ಕಿವಿ ಕಾಣಿಸ್ದಂಗೆ ಕಾಣಿಸ್ತಾ ಇದೆ. ಸೊ ಇಷ್ಟೇ RS200. ಕರೋನಾ ಬಂದು ಎಂತೆಂತವರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಈ ಗಾಡಿನ ನೋಡ್ತಾ ಇದ್ರೆ ತುಂಬ ಸೆಕ್ಸಿ ಆಗೈತೆ ಅನ್ನಿಸ್ತಿದೆ ಗಾಯ್ಸ್. ರಿಯಲಿ ಅದ್ರ ಕರ್ವ್ಸು, ಅದ್ರ ಡಿಸೈನು ಮಾಡಿಸ್ದಂಗೆ ಮಾಡಿಸಿದ್ದಾರೆ. ಈ ಗಾಡಿ ಬಂದ್ಬಿಟ್ಟು ನಾರ್ಮಲ್ ಆಗಿ ನಿಮಗೆ 170 kgs ಬರುತ್ತೆ. ಇದ್ರದ್ದು ಎಕ್ಸಾಸ್ಟ್ ನೋಡೋದಾದ್ರೆ ನೀವು ಮೆಜಾರಿಟಿಯಲ್ಲಿ NS200 ಅಲ್ಲಿ ಎಕ್ಸಾಸ್ಟ್ ನೋಡಿರ್ಬೋದು. NS200 ಅಲ್ಲಿ ಜಸ್ಟ್ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಮಾತ್ರ ಇರುತ್ತೆ. ಇದರಲ್ಲಿ RS200 ಅಲ್ಲಿ ನಿಮಗೆ ಒಂದು ಎಕ್ಸಾಸ್ಟ್ ಕೂಡ ಕೊಡ್ತಾರೆ. ನೆಕ್ಸ್ಟ್ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 155 ಇಂದ 160 mm ಅಷ್ಟೇ ಇರುತ್ತೆ.
ಬಜಾಜ್ ಅವರು ಒಂದೇ ಒಂದು ಬ್ರ್ಯಾಂಡ್ ಅನ್ಸುತ್ತೆ ಈಗಲೂ ಕೂಡ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರನ್ನ ಟಾರ್ಗೆಟ್ ಮಾಡಿ ಒಂದು ಸ್ಪೋರ್ಟ್ಸಿ ಲುಕ್ಕಲ್ಲಿ ಸ್ಪೋರ್ಟ್ಸ್ ಬೈಕ್ನ ಬಿಡೋರು. 150cc ಕೊಟ್ಟು 2.5 ಲಕ್ಷ ಕಿತ್ಕೊಳ್ಳೋ ಅಂತ ಮೋಸ ಮಾಡಲ್ಲ. ಲೇ ಕ್ಯಾಶ್ ಇಲ್ಲ, ನಿಜವಲ್ಲೂ ಇಲ್ಲ. ಅದು ಕ್ಯಾಮ್ರಾ. ನೀನು ಹಿಂಗೆ ರೋಲ್ ಕಾಲ್ ಮಾಡ್ತಿದ್ಯಲ್ಲ, ನಾವು ನ್ಯೂಸ್ ಚಾನಲ್ ಅವ್ರು ಕಣೋ. ನೀವೆಲ್ಲ ನ್ಯೂಸಲ್ಲಿ ಬರ್ತೀರಾ, ನಿಜವಾಗ್ಲೂ ನ್ಯೂಸಲ್ಲಿ ಬರ್ತೀರಾ. ನಮ್ದು ನ್ಯೂಸ್ ಚಾನಲ್ ತಾನೆ, ಇವನ್ನೆಲ್ಲ ರೆಕಾರ್ಡ್ ಮಾಡ್ಕೊ. ಏನು ನಿನ್ನ ಹೆಸರೇನ? ನಿನ್ನ ಹೆಸರು ನಿನ್ನ ಹೆಸರೇನ? ನಿನ್ನ ಹೆಸರು? 20 minutes later. ನಾನು ನ್ಯೂಸ್ ಚಾನಲ್ ರಿಪೋರ್ಟ್ರು. ಯೂಟ್ಯೂಬ್ ನೋಡ್ತೀಯಾ? ಮಿಸ್ಟರ್ ಫೋರ್ಟ್ ಅಂತ ಹೋಗಿ ಸರ್ಚ್ ಮಾಡು, ಬರುತ್ತೆ. ಬರ್ತೀರೋ ಹಿಂಗೆ ಹೋಗಿ ಬರ್ತೀವಿ. ಹಿಂಗೆ ಈಗೀಗ ಗಾಡಿ ತಗೊಂಡು ಗಲ್ಲಿ ಒಳಗೂ ಹೋಗೋಕ್ಕಾಗಲ್ಲ. ಹುಡುಗರೆಲ್ಲ ಫುಲ್ಲು ರಾಬ್ರಿ ಮಾಡ್ತಾರೆ. ರಾಬ್ರಿ ಅನ್ನೋದು ಮೀನ್ಸ್ ಗಣೇಶನ ಹಬ್ಬಕ್ಕೆ ಕಲೆಕ್ಷನ್ ಮಾಡ್ತಾರೆ. ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಹಂಚುವ ಇಲ್ಲ ಗೊತ್ತಿಲ್ಲ, ಬಟ್ ಗಣೇಶ ಹಬ್ಬ ಬಂದರೆ ಒಂದು ಫೀಲ್ ಇರುತ್ತೆ. ಎಷ್ಟೇ ದೂರ ಇದ್ರೂ ಯಾವುದೇ ಊರಲ್ಲಿ ಇದ್ರೂ ಕೂಡ ಹುಡುಗರು ಗಣೇಶನ ಹಬ್ಬ ಮಾಡ್ತಿದ್ದಾರೆ ಅಂದರೆ ಒಂದು ದಿವಸ ಮಿಸ್ ಮಾಡೋದಲ್ಲೇ ಒಂದು ದಿವಸ ಮುಂಚೆನೇ ಬಂದಿರ್ತಾರೆ. ಸೊ ಅದೇನಕ್ಕೆ ಅಂತ ಗೊತ್ತಿಲ್ಲ. ಗಣೇಶ ಅಂದರೆ ಅಷ್ಟು ಇಷ್ಟನೋ ಇಲ್ವೋ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಗಣೇಶನ ಕೈ ಮುಗಿತೋ ಇಲ್ಲ ಗೊತ್ತಿಲ್ಲ, ಬಟ್ ಗಣೇಶನ ಹಬ್ಬ ಮಾತ್ರ ಡೆಫಿನೆಟ್ಲ ಮಾಡ್ತೀವಿ. ಗಣಪತಿ ಬಪ್ಪ ಮೋರಿಯ ಮನಸೋ ನಮ್ಮ ಏರಿಯಾ. ರಜೆ ಏನಾದ್ರು ಪ್ರಾಬ್ಲಮ್ ಐತಿ ನಿನಗೆ? ಸಾಂಗ್ ಫಿಟ್ ಆ್ಯಂಡ್ ಫೈನಾ? ಅದ್ರೊಳಗೆ ಹೋಗ್ಬಂದು ಏನಿರುತ್ತಲ್ಲ ಅದ್ರೊಳಗೆ. ಅವ್ರು ನೋಡಿ ಕಾಲೇಜ್ ಮುಂದೆನೇ ಇಟ್ಟವ್ರು ಅದನ್ನ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಓಕೆ, ಫ್ರಂಟ್ನಲ್ಲಿ ಬಂದುಬಿಟ್ಟು 100/80 ಸೆಕ್ಷನ್ 17 ಇಂಚಸ್ ಟೈರ್ ಸಿಗುತ್ತೆ. ಮತ್ತು ಬ್ಯಾಕ್ನಲ್ಲಿ ಬಂದುಬಿಟ್ಟು 130/70 ಇಂಚಸ್ ರೇರ್ ಟೈರ್ ಕೊಡ್ತಾರೆ. ನೆಕ್ಸ್ಟ್ ಸಸ್ಪೆನ್ಷನ್ ನೋಡೋದಾದ್ರೆ ಫ್ರಂಟ್ನಲ್ಲಿ ಬಂದುಬಿಟ್ಟು ನಿಮಗೆ ನಾರ್ಮಲ್ ಆಗಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಬ್ಯಾಕ್ನಲ್ಲಿ ಮೋನೋಕ್ಲಾಸ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇರುತ್ತೆ. ಎಷ್ಟೋ ಜನ ಆಟೋಯಿಂದ ಬರ್ಸಿದ್ರೇನೆ ಕವಿ ಅಂತ ಆಗ್ಬಿಡ್ತಾರೆ. ನಾವು ನೋಡೋಣ, ಓದ್ತೀನಿ ಏನಂತ. ಕಾಣುವ ದೇವರಿಗೆ ಚಿನ್ನ ಹಾಕುವ ಮುನ್ನ ಕಣ್ಣಿಗೆ ಕಾಣುವ ತಾಯಿಗೆ ಅನ್ನ ಹಾಕುವಂತ ಬರ್ಸಿದ್ದಾರೆ ಅಣ್ಣವರು. ಮಸ್ತಾಗಿ ಬರ್ಸಿದ್ದಾರೆ. ಆದ್ರೂ ಮಾತ್ರ ಎಷ್ಟೊಂದ್ಸಲಿ ನಮಗೆ ಅನ್ಸುತ್ತೆ ಒಂದು ಥರ್ಡ್ ಪರ್ಸನ್ ಜಸ್ಟ್ ನಮಗೆ 1 or 2 days ಹಿಂದೆ ಇಲ್ಲ 1 or 2 years ಹಿಂದೆ ಸಿಕ್ಕಿ ಕಾಲ್ ಮಾಡೋದಾಗ್ಲಿ ಮೆಸೇಜ್ ಮಾಡೋದಾಗ್ಲಿ, ಈವನ್ ಕೆಲವೊಂದು ಟೈಮಲ್ಲಿ ಅವ್ರು ಟೈಮ್ ಕೊಟ್ಟಿರ್ಬೋದು. ಮತ್ತು ನಿಮ್ಮ ಪೇರೆಂಟ್ಸು ತುಂಬಾ ಟೈಮ್ ಕೊಡ್ತಾರೆ ನಿಮಗೆ. ಟೈಮ್ ಕೊಡೋದಕ್ಕಿಂತ ನೀವೇ ತುಂಬ ಇಂಪಾರ್ಟೆಂಟ್ ಆಗಿರ್ತೀರ ಅವರಿಗೆ. ನಿನ್ನೆ ಮೊನ್ನೆ ಬಂದಿರೋರೆ ನಿಮಗೆ ಮೋಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಆಗ್ತಾರೆ. ಬಟ್ ನೀವು ಹುಡ್ದಾಗಿಂದನೂ ನಿಮಗೆ ಏನು ಕಷ್ಟಪಡಬಾರ್ದು ಅಂತ ಅವ್ರು ಕಷ್ಟಪಟ್ಟು ಹಗಲು ರಾತ್ರಿ ಬೆವರು ಸುರಿಸಿ ದುಡಿಯೋ ಅಪ್ಪ ನಿಮಗೆ ರೆಪ್ಪೆ ಬಡಿದಂತೆ ಕಾಯೋ ತಾಯಿ ಯಾವತ್ತೂ ದೇವರಿಗಿನ ಹೆಚ್ಚು. ಮೋಸ್ಟ್ ಪ್ರಾಬಲಿ ನಾನು ಒಂದು ರೀಸನ್ನು ಬೆಂಗಳೂರಿಗೆ ಏನಕ್ಕೆ ಹೋಗ್ತಿಲ್ಲ ಅಂದರೆ ಈಗಲೂ ಸಮೇತ ಇಷ್ಟೊಂದು ಕಷ್ಟಪಟ್ಟು ನನ್ನ ಓದಿಸಿದ್ದಾರೆ. ಸೊ ಅಪ್ಪ ಅಮ್ಮನೂ ನಾನು ಚೆನ್ನಾಗಿ ನೋಡ್ಕೊಳಕ್ಕಾಗಿಲ್ಲ. ಎಲ್ಲೋ ಇದ್ದು ದುಡ್ಡು ಕಳ್ಸೋದು ಒಂದೇ ಇಂಪಾರ್ಟೆಂಟ್ ಅಲ್ಲ, ಅವ್ರ ಕಣ್ಮುಂದೆ ಇದ್ದು ಅವ್ರಿಗೇನು ಪ್ರಾಬ್ಲಮ್ ಬರ್ದಲೆ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇದ್ರ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 13 ಲೀಟ್ರು. ನಾರ್ಮಲ್ ಆಗಿ ನಿಮಗೆ ಆವ್ರೇಜ್ ಆಗಿ 30 ತೋರಿಸಿದೆ ನಾನು ಇವಾಗ ರೈಡ್ ಮಾಡಿದಾಗಿಂದ. ಒಂದು 13 ಲೀಟರ್ ಟ್ಯಾಂಕ್ 30 ಆವ್ರೇಜ್ ಮೈಲೇಜ್ ಅಂದರೆ ನಿಯರ್ಲಿ ನೀವೇ ಲೆಕ್ಕ ಹಾಕೊಳ್ಳಿ, ನನಗಂತೂ ಲೆಕ್ಕ ಬರೋಲ್ಲ. 33 390 ಕಿಲೋಮೀಟರ್ ಅಂತೂ ಈಸಿಯಾಗಿ ಗಾಯ್ಸ್ ಇದರಲ್ಲಿ. ಇಲ್ಲಿ ನಮ್ಮ ಊರಲ್ಲಿರೋ ಬಜಾಜ್ ಶೋರೂಮು NS 400 ಐತೆ, ರಿವ್ಯೂ ಮಾಡಕ್ಕೆ ಕೊಡ್ರಿ ಅಂದರೆ ಕೊಡ್ತಾನೆ ಇಲ್ಲ. ನಮ್ಮ ಹತ್ರ ಎಷ್ಟು ರೈಡಿ ಗಾಡಿ ಇಲ್ಲ ಅಂತಾರೆ. ಮತ್ತು ಎಷ್ಟು ರೈಡ್ ಕೊಡೋದಲ್ಲೇ ಸುಮ್ಮನೆ ಕನ್ವರ್ಷನ್ ಗಾಡಿ ತಗೊಳಕ್ಕಾಗುತ್ತಾ? ಗಾಡಿ ಬಗ್ಗೆ ಎಷ್ಟು ಜನ ಯಾರು ಏನೇ ಹೇಳಿದ್ರು ನಿಮಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೊಂದು ಇರಬೇಕು. ಬಟ್ ಕೆಲವೊಂದು ಪರ್ಫಾರ್ಮೆನ್ಸ್ ಬೈಕೆಲ್ಲ ಮೈಲೇಜ್ ಎಲ್ಲ ಕೊಡೋಕ್ಕೋಗಲ್ಲ. ಕೆಲವೊಂದು ತುಂಬ ಜನ ಕಷ್ಟಪಟ್ಟು ತಗೊಂಡಿರೋದನ್ನ ಒಂದು 6 ತಿಂಗಳು 1 ವರ್ಷಕ್ಕೆ ಮಾರಕ್ಕೆ ಅವ್ರಿಗೆ ಇಷ್ಟ ಇರಲ್ಲ, ಬಟ್ ಮೇಂಟೈನ್ ಮಾಡೋದು ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ. ಸೊ ನೀವು ಗಾಡಿ ತಗೊಳ್ಳೋದಕ್ಕೂ ಮುಂಚೆ once or twice ತುಂಬ ಯೋಚನೆ ಮಾಡಿ. ಯಾರು ಎಷ್ಟೇ ಹೇಳಿದ್ರು, ಈವನ್ ನಾನು ಹೇಳಿದ್ರು ಸಮೇತ ಕೆಲವೊಂದು ಸರಿ ಒಪ್ಕೊಳಕ್ಕೆ ಹೋಗ್ಬೇಡಿ. ಏಕೆಂದರೆ BA ಪ್ರಾಕ್ಟಿಕಲ್ ಒಂದೊಂದು ಸರಿ ನಿಮಗಿಷ್ಟ ಆಗಿರೋದು ನನಗಿಷ್ಟ ಆಗ್ದಲೇ ಇರ್ಬೋದು, ನನಗಿಷ್ಟ ಆಗಿರೋದು ನಿಮಗಿಷ್ಟ ಆಗದಲ್ಲೇ ಇರ್ಬೋದು. ಒಬ್ಬೊಬ್ರು ಚಾಯ್ಸು, ಒಬ್ಬೊಬ್ರು ಡಿಪೆಂಡ್ಸ್, ಒಂದೊಂದು ಥರ ಇರುತ್ತೆ. ಮತ್ತು ಇನ್ನೊಂದು ಯಾವುದೋ ಒಬ್ಬ ದೊಡ್ಡ ಮನುಷ್ಯ ರಾಯಲ್ ಎನ್ಫೀಲ್ಡ್ನ ಸುಮ್ಮನೆ ಬೈಕೊಂಡು ಈ ಗಾಡಿ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಅಡ್ಡಾಡೋದು, ಅವ್ರನ್ನೆಲ್ಲ ಇನ್ಫ್ಲೂಯೆನ್ಸಾಗಿ ತಗೊಂಡು ಅವ್ರು ಹೇಳಿದ್ದೇ ಸರಿ ಅಂತ ಅವ್ರು ಹೇಳಿದ ತಕ್ಷಣ ಗಾಡಿ ತಗೊಳಕ್ಕೆ ಹೋಗಬೇಡಿ. ನಿಮಗೆ ಇಷ್ಟ ಆದರೆ ತಗೊಳ್ಳಿ, ದಯವಿಟ್ಟು ಎಷ್ಟೇ ಕಷ್ಟ ಆದ್ರೂ ಆ ಗಾಡಿನ ಬಿಟ್ಕೊಡ್ಬೇಡಿ ಅಂತ ಅನ್ನೋದು ನನ್ನ ಸಜೆಷನ್ ಅಷ್ಟೇ. ಇದ್ರ ಮೇಲೆ ನಿನ್ನಿಷ್ಟ.
ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.